ವೀಕ್ಷಕರೇ, ಪ್ರಯಾಗ್ರಾಜಲ್ಲಿ ನಡೀತಾ ಇರೋ ಮಹಾಕುಂಭಮೇಳದಲ್ಲಿ ಭಾರತಾದ್ಯಂತ ಸಾಕಷ್ಟು ವಿಚಿತ್ರವಾದ ಸಾಧುಗಳು ಬಂದಿದ್ದಾರೆ. ಅವ್ರು ಯಾರ್ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಗಂಗಾಪುರಿ ಬಾಬಾ, ಹಾಗೆ ಇವರನ್ನ ಚೋಟು ಬಾಬಾ ಅಂತ ಕೂಡ ಕರೀತಾರೆ. ಈ ಬಾಬಾ ವಯಸ್ಸು 57 ವರ್ಷ, ಇರೋದು 3 ಅಡಿ. ಇವರು ಫೇಮಸ್ ಆಗಲು ಕಾರಣ ಏನಂದ್ರೆ ಈ ಬಾಬಾ 32 ವರ್ಷದಿಂದ ಸ್ನಾನನೇ ಮಾಡಿಲ್ವಂತೆ. ಹಾಗೆ ಈಗ ಬಂದಿರೋ ಮಹಾಕುಂಭಮೇಳದಲ್ಲೂ ಕೂಡ ನಾನು ಸ್ನಾನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಎರಡನೇದಾಗಿ ಚಾಯವಾಲಾ ಬಾಬಾ, ಇವರ ನಿಜವಾದ ಹೆಸರು ದಿನೇಶ್ ಸ್ವರೂಪ್ ಅಂತ. 42 ವರ್ಷಗಳಿಂದ ಆಹಾರನೇ ಸೇವಿಸಿಲ್ಲ, ನೀರು ಕೂಡ ಕುಡಿಯೋದಿಲ್ಲ, ಕೇವಲ ಗಿಡಮೂಲಿಕೆಯ ಟೀ ಕುಡಿದು ಬದುಕ್ತಿದ್ದಾರೆ. ಇವರ ವಯಸ್ಸು ಈಗ 70 ವರ್ಷ. 40 ವರ್ಷದಿಂದ ಇವರು ಮಾತೆ ಆಡಿಲ್ವಂತೆ. ವೃತ್ತಿಯಲ್ಲಿ ಟೀಚರ್ ಆಗಿದ್ದ ಇವರು UPSC ಟೀಚಿಂಗ್ ಕೂಡ ಕೊಡ್ತಾರೆ. ಮೂರನೇದಾಗಿ ಗೀತಾನಂದ್ ಗಿರಿ ಬಾಬಾ ಅಂತ. ಈ ಬಾಬಾ ಸ್ಪೆಷಲ್ ಏನಂದ್ರೆ 45 kg ರುದ್ರಾಕ್ಷಿನ ಕಿರೀಟನ ತಲೆ ಮೇಲೆ ಇಟ್ಕೊಂಡು ಪ್ರತಿದಿನ 12 ಗಂಟೆ ತಪಾಸ್ ಮಾಡ್ತಾರಂತೆ. ಅಂದಾಜಾಗಿ ಒಂದು 2 ಲಕ್ಷ ರುದ್ರಾಕ್ಷಿನ ಕಿರೀಟದಲ್ಲಿ ಧರಿಸಿದ್ದಾರೆ. ನಾಲ್ಕನೇದಾಗಿ ಅನುಜ್ವಾಲಾ ಬಾಬಾ ಅಂತ. ಈ ಬಾಬಾ ಅವರು ತಮ್ಮ ತಲೆ ಮೇಲೆನೆ ರಾಗಿ ಗೋಧಿ ಬೆಳೆದು ಬಂದ ಬೆಳೆಯನ್ನ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡ್ತಿದ್ದಾರೆ. ಇನ್ನ ಐದನೇದಾಗಿ ರಾಧೆಪುರಿ ಬಾಬಾ ಅಂತ. ಈ ಬಾಬಾ ಸ್ಪೆಷಲ್ ಏನಂದ್ರೆ 14 ವರ್ಷದಿಂದ ಅವರು ಒಂದೇ ಕೈಯನ್ನ ಮೇಲ್ಗಡೆ ಎತ್ಕೊಂಡು ಕೆಳಗೆ ಇಳಿಸಿಲ್ವಂತೆ. ಇದನ್ನ ಹಠಯೋಗ ಅಂತ ಕೂಡ ಕರೀತಾರೆ. ಹಾಗೆ ಅದರಲ್ಲಿ ಬೆಳೆದ ಉದ್ದವಾದ ಉಗುರುಗಳು ಅವಾಗವೇ ಮುರಿದೋಗಿವೆ ಅಂತ ಕೆಲವರು ಹೇಳ್ತಿದ್ದಾರೆ.